ಸೊ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಗೈಸ್. ನೋಡಿ ಎಲ್ಲ ಬಂದರು. 33 ಕಿಲೋಮೀಟರ್ಸ್ ಇದೆ. ಆ ಕಡೆಯಿಂದ ಬ್ಯಾಂಬು ಫಾರೆಸ್ಟ್ ಇದೆ, ಅದ್ರೊಳಗಡೆ ಹೋಗ್ಬೇಕು. ಅಲ್ಲಿ ಕೆಳಗಡೆ ರಿಫ್ಲೆಕ್ಟ್ ಆಗ್ತದೆ ವಾಟರ್ ಮೇಲೆ. ಆ ಕಡೆಯಿಂದ ನಡ್ಕೊಂಡ್ ಬಂದ್ವಿ. ಇಲ್ಲಿ ನೋಡಿ ವ್ಯೂ ಸಕ್ಕತ್ತಾಗಿದೆ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಬಂದ್ಬಿಟ್ಟು ಒಂದು ಕ್ರೇಜಿ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹೆಸರುಘಟ್ಟ ಬ್ಯಾಕ್ ವಾಟರ್ಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಇವತ್ತು ಹೋಗ್ತಾ ಟೈಮ್ ಬಂದ್ಬಿಟ್ಟು ಈಗ ನಿಯರ್ಲಿ 3 o'clock ಹತ್ರ ಆಗಿದೆ. 3 o'clock ಮೀಟಪ್ ಇದೆ 3 o'clock ಮೀಟಪ್ ಇದೆ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ. ಸೊ ಅದು ಹೋಗ್ಬೇಕು ಇವಾಗ. ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಒಂದು 4 ಕಡೆ ಹೋಗ್ತಾ ಇದ್ದೀವಿ. ಒಂದು ಮಿನಿಮಮ್ ಅಂದರೆ ಒಂದು 6 ರಿಂದ 7 ಜನ ಬರ್ತಾರೆ ಅನ್ಸುತ್ತೆ. ಎಲ್ಲ ಫ್ರೆಂಡ್ಸ್ ಹೋಗ್ತಾ ಇರೋದು. ಸೊ ಹೋಗ್ಬಿಟ್ಟು ಒಳ್ಳೊಳ್ಳೆ ಮಸ್ತ್ ಫೋಟೋ ಶೂಟ್ ಗಾಡಿದು ಆ್ಯಂಡ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ. ಇವತ್ತು ಬಂದು ಸಂಡೇ ಅಲ್ಲ, ಹೆಂಗಿದ್ರು ಕಾಲೇಜೆಲ್ಲ ರಜಾ. ಸೊ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಕೊಬೇಡ ಅಂತ ಹೋಗ್ತಾ ಇರೋದು. ಸೊ ನನ್ನ ಗಾಡಿ ಫುಲ್ಲು ಗಲೀಜಾಗ್ಬಿಟ್ಟಿದ್ದು. ಬೆಳಗ್ಗೆ ಮಾರ್ನಿಂಗ್ ರೈಡ್ ಆಚೆ ಹೋಗಿದ್ದೆ. ಹಳೆ ಬ್ಲಾಗ್ ನೋಡಿರೋರು ಗೊತ್ತಿರುತ್ತೆ. ಹೋಗಿ ನೋಡಿಲ್ದೇ ಇರೋರು. ಗಲೀಜಾಗಿತ್ತು, ಫುಲ್ ಎಲ್ಲ ಕ್ಲೀನ್ ಮಾಡಿದೆ ಒರೆಸ್ಬಿಟ್ಟು. ಸೊ ಆಲ್ ಸೆಟ್. ಇವಾಗ ಡೈರೆಕ್ಟ್ ಇಲ್ಲಿಂದ ಹೆಸರುಘಟ್ಟ ಬ್ಯಾಕ್ ವಾಟರ್ಲು ಮೀಟಪ್ ಮಾಡಬೇಕು. ಅಲ್ಲಿ ಫ್ರೆಂಡ್ಸ್ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬೇಕು. ಅವ್ರು ಪೆಟ್ರೋಲ್ ಹಾಕ್ಸ್ಕೊಳ್ಳಿ, ನಂದೇನು ಪೆಟ್ರೋಲ್ ಇದೆ. ಸೊ ಅಲ್ಲಿಂದ ಎಲ್ಲರನ್ನೂ ಕರ್ಕೊಂಡು ಡೈರೆಕ್ಟ್ ಸೊ ಎಲ್ಲ ಒಟ್ಟಿಗೆ ಹೆಸರುಘಟ್ಟ ಬ್ಯಾಕ್ ವಾಟರ್ಗೆ ಹೋಗ್ತೀವಿ. ಇಲ್ಲಿಂದ 33 ಕಿಲೋಮೀಟರ್ಸ್ ಇದೆ. ಸೊ ಪ್ಲೇಸ್ ಚೆನ್ನಾದ್ರೆ ನಿಮಗೂ ಹೇಳ್ತೀನಿ, ಬರೋಕ್ಕೆ ಸಕ್ಕತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನಮಗೂ ಕನ್ಫರ್ಮ್ ಆಗೋತ್ತಿಲ್ಲ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಇವಾಗೆಲ್ಲ ಅಲ್ಲಿ ಬಂದಿರ್ತಾರೆ, ಪೆಟ್ರೋಲ್ ಬಂಕ್ ಹತ್ರ ಬರೋಕ್ಕೆ ಹೇಳಿದ್ದೆ. ಗ್ರೂಪಲ್ಲಿ ಮೆಸೇಜ್ ಹಾಕಿದೆ. ಸ್ವಲ್ಪ ಬಂದಿರ್ತಾರೆ ಎಲ್ಲರೂ, ಎಲ್ಲ ಒಟ್ಟಿಗೆ ಹೋಗೋದು. ಬನ್ನಿ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ನನ್ನ ಗಾಡಿ ಫುಲ್ ಎಲ್ಲ ಆಲ್ ಸೆಟ್. ಈ ಫೋನ್ ಇಟ್ಕೊಂಡು ಮ್ಯಾಪ್ ಹಾಕೊಂಡು ಡೈರೆಕ್ಟ್ ಹೊರಡೋದು ಅಷ್ಟೇ, ಏನಿಲ್ಲ. ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ ಪ್ರಜ್ವಲ್ ಅಂದ್ಬಿಟ್ಟು ನನ್ನ ಜೊತೆ. ಸೊ ಇನ್ನೂ ಬರಬೇಕು, ಇನ್ನೂ ಬಂದಿಲ್ಲ. ಮನೆ ಹತ್ರ ಬರ್ತಾನೆ ಡೈರೆಕ್ಟ್ ಇಲ್ಲಿ. ಇವಾಗ ಇಲ್ಲಿಂದ ನಾವೆಲ್ಲ ಒಟ್ಟಿಗೆ ಹೋಗೋದು. ಸೊ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇನ್ನೂ ಇಬ್ಬರು ಬರ್ತಾರೆ ಡೈರೆಕ್ಟ್. ಅಲ್ಲಿಂದ ಪೆಟ್ರೋಲ್ ಬಂಕಿಂದ ಮನೆ ಹತ್ರ ಅಲ್ಲಿಂದ ಇಬ್ಬರು ಬರ್ತಾರೆ. ಸೊ ಇಲ್ಲಿಂದ ನಾವಿಬ್ಬರು ಅಲ್ಲೋಗಿ ಮೀಟಪ್ ಆಗಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋರೆಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಸೊ ಡೈರೆಕ್ಟ್ ಅಲ್ಲಿಂದ ಹೊರಡೋದು ಗೈಸ್. ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಇಗ್ನೋರ್ ಮಾಡಿಲ್ಲ, ಮನೆ ಕಡೆ ನಾನು ರೋಡಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತೀನಿ. ಸೊ ಅದಕ್ಕೆ ಗೈಸ್ ನೋಡಿ ಎಲ್ಲ ಬಂದರು, ಎಲ್ಲ ಅಸೆಂಬಲ್ ಆಗಿದೆ ನೋಡಿ. ಸೊ ಇವಾಗ ಇಲ್ಲಿಂದ ಡೈರೆಕ್ಟ್ ಹೊರಡೋದು. 33 ಕಿಲೋಮೀಟರ್ಸ್ ಇದೆ. 1 hour 2 minutes 3 minutes ತೋರಿಸ್ತೇವೆ. ಡೈರೆಕ್ಟ್ ಹೊಡ್ತೀವಿ. ಪ್ಲೇಸ್ ಮತ್ತೆ ಸಕ್ಕತ್ತಾಗಿದೆ. ನಾವು ಗೂಗಲಲ್ಲಿ ಫೋಟೋಸ್ ಎಲ್ಲ ನೋಡಿದೆ. ಫುಲ್ಲು ಒಳ್ಳೆ ಫಾರೆಸ್ಟ್ ಮಧ್ಯೆ ಫುಲ್ ಒಣಗಿರೋ ಟ್ರೀ ಮಧ್ಯೆ ಫುಲ್ ವ್ಯೂ ಸಿಗುತ್ತಾರೆ. ಎಲ್ಲ ಮಸ್ತು ಒಂದು ರೀಲ್ ಶೂಟ್ ಮಾಡೋದು ಪ್ಲಾನ್ ಇದೆ. ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಮಸ್ತ್ ರೀಲ್ ಬರುತ್ತೆ. ಸೊ ಇಲ್ಲಿ ಎಲ್ಲ ಗಾಡಿ ರೆಡಿ ಆಗಿದೆ. ಇವಾಗ ಇಲ್ಲಿಂದ ಹೊರಡೋದು ಅಷ್ಟೇ ಡೈರೆಕ್ಟ್. ನಿಮಗೆ ಹತ್ತತ್ರ ಹೋಗ್ತಾ ಸಿಗ್ತೀನಿ ಗೈಸ್. ಸ್ಟಾಪ್ ಹಾಕಿದ್ದೀವಿ. ಅಲ್ಲಿ ನೀರು ತೊಗೊಂಡು ಕುಡಿತವ್ರು ಎಲ್ಲರೂ. ಇನ್ನೇನು ಆಲ್ಮೋಸ್ಟ್ ಇಲ್ಲಿಂದ 13 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಇದು ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಂದ ಅಲ್ಲಿ ಹೊರಡ್ತೀವಿ. ಅಲ್ಲೋಗಿ ಹತ್ರ ಹೋಗ್ಬೇಕಾದ್ರೆ ಸಿಗ್ತೀನಿ, ನಿಮಗೆ ತೋರಿಸ್ತೀನಿ ಹೇಗಿದೆ ಆನ್ ದಿ ವೇ ರೂಟ್ ಅಂತೆಲ್ಲ. ನೋಡಿ ಓಕೆ ಡನ್. ಸೊ ಅಲ್ಲಿ ಹೋಗ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ಬಂದ್ರಲ್ಲ ಇನ್ನೇನು ಹೊರಟು ಇಷ್ಟವಾಗಿದ್ದೀನಿ. ಗೈಸ್ ಬಂದಿದ್ದೀವಿ ಲೊಕೇಶನ್ ಹತ್ರ. ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಗೋಪ ಅವ್ರು ಇದ್ರಲ್ಲಿ ಶೂಟ್ ಮಾಡ್ತಿದ್ರು. ಇಲ್ಲಿ ಗಾಡಿಯೆಲ್ಲ ನಿಲ್ಲಿಸಿದ್ದೀವಿ. ಆ ಕಡೆಯಿಂದ ಬ್ಯಾಂಬು ಫಾರೆಸ್ಟ್ ಇದೆ, ಅದ್ರೊಳಗಡೆ ಹೋಗಬೇಕು. ಸೊ ಇಲ್ಲಿ ಸುಮ್ಮನೆ ಜಸ್ಟ್ ನೋಡ್ತಾ ಇದ್ದೀವಿ ಹೇಗಿದೆ ಅಂದ್ಬಿಟ್ಟು. ಸಿ ವಾಟರ್ ಎಲ್ಲ ಟ್ರೀ ಬೆಳ್ಕೊಂಡ್ಬಿಟ್ಟಿದ್ದಾವೆ, ಸಕ್ಕತ್ತಾಗಿದೆ. ಅದು ಒಣಗಿರೋದಕ್ಕೂ ಅದಕ್ಕೂ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ನೋಡಿ, ಸಕ್ಕತ್ತಿದೆ. ಗಾಡಿಗಳೆಲ್ಲ ಸ್ಟಾಪ್ ಮಾಡ್ಕಿದ್ದೀವಿ. ಇಲ್ಲಿ ನೋಡಿ ವ್ಯೂ ಹೆಂಗಿದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ ನೋಡಿ. ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಇಲ್ಲ ಸನ್ಸೆಟ್ ಆಗ್ತದೆ, ಈಗ ಸನ್ಸೆಟ್ ಆಗುತ್ತೆ. ಸೊ ಗಾಯ್ಸ್ ನನ್ನ ಫ್ರೆಂಡ್ಸ್ ಅಲ್ಲಿ ಫೋಟೋ ತಗೋತಾ ಇದ್ದಾರೆ ಕೆರೆ ಹತ್ರ ನಿಂತ್ಕೊಂಡು ಅಲ್ಲಿ ಇಲ್ಲಿ. ಬಟ್ ನಾನು ಮುಂದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಜಾಗಕ್ಕೆ ಬಂದರೆ ಸ್ವರ್ಗ ಗುರು, ಸೀರಿಯಸ್ಲಿ ಲಿಟ್ರರಿ ನೋಡಿ. ಫುಲ್ಲು ಆ ಕಡೆ ಈ ಕಡೆ ಫುಲ್ಲು ಮರ ಮಧ್ಯೆ ಗಾಡಿ ನಿಲ್ಲಿಸಿದೆ. ಒಂದು 2 ವಿಡಿಯೋ ಕ್ಲಿಕ್ ಮಾಡಿದೆ, ಫೋಟೋಸ್ ಕ್ಲಿಕ್ ಮಾಡಿದೆ. ಆ್ಯಂಡ್ ಇವಾಗ ಒಂದು ಅಲ್ಟಿಮೇಟ್ ರೀಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಫ್ರೆಂಡ್ಸ್ ಒಬ್ಬ ಬೇಕೇ ಬೇಕು ಹೆಲ್ಪ್ಗೆ. ಯಾರು ಮಗ ಅಲ್ಲಿ ನಿಂತ್ಕೊಂಡು ಫೋಟೋ ತಗೋತಾನೆ ಯಾರು ಗೊತ್ತಾಯಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಸನ್ಸೆಟ್ ಆಗ್ತದೆ ಇಲ್ಲಿ ಬೇರೆ. ಸೊ ಸಕ್ಕತ್ತಿದೆ ಲೊಕೇಶನ್ ಮಾತ್ರ. ಬರೋರು ಬನ್ನಿ, ಬಟ್ ಡೋಂಟ್ ಲಿಟರ್ ಗೈಸ್ ಪ್ಲೀಸ್. ಯಾರು ಪ್ಲಾಸ್ಟಿಕ್ ಏನೋ ತರಬೇಡಿ. ತಂದ್ರೂ ವಾಪಸ್ ಹಿಂಗೆ ತಂದಿದ್ರೆ ಹಂಗೆ ಕವರ್ ಹಾಕೊಂಡು ತೊಗೊಂಡೋಗ್ಬಿಡಿ. ನಿಮ್ಮ ಮನೆ ಹತ್ರ ಎಲ್ಲರೂ ಡಸ್ಟ್ಬಿನ್ಸಲ್ಲಿ ಏನಾರು ಹಾಕೊಳ್ಳಿ. ಸೊ ನಾನು ಈ ಗಾಡಿ ಹಾಕ್ಬಿಟ್ಟು ಅಲ್ಲಿ ಹೆಲ್ಮೆಟ್ ಹಾಕೊಂಡು ಕಾಯ್ತಾ ಇದ್ದೀನಿ. ನಾನು ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಅವ್ರು ಬರಲಿ, ಅವ್ರಿಂದ ಬಂದಿಲ್ಲ. ನಂಗೆ ಎಲ್ಲಿ ಅವ್ರು ಬಸ್ ಸನ್ಸೆಟ್ ಆಗಿಬಿಡುತ್ತೆ, ವೀಡಿಯೋ ಕರೆಕ್ಟಾಗಿ ಬರಲ್ವ ಅಂತ ನನ್ನ ತಲೆ ನಾವು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ಬರಲಿ ಅವ್ರು. ಇನ್ನೂ ಕಾಯ್ತಾ ಇದ್ದೀನಿ, ಬರಲಿ. ನೋಡಿ ಪ್ಲೇಸ್ ನೋಡಿ ಏನು ಸಾಕಾಗಿದೆ. ಒಳ್ಳೆ ಫೋಟೋ ಶೂಟ್ ಮಾಡಿಸ್ಬೋದು ಗೈಸ್. ಆ ಕಡೆ ನೀರು ಹತ್ರ ನೀರೊಡೆಲ್ಲ ಮರಗಳೆಲ್ಲ ಬೆಳ್ಕೊಂಡಿದೆ, ಅದು ಒಣಗಿರೋದು. ಸೊ ಇಲ್ಲಿ ಯಾವುದು ಇಲ್ಲೊಂದು ಡಾಮಿನರ್ ಇದೆ, ಇಲ್ಲಿ ಎಕ್ಸ್ಪಲ್ಸ್ ಇದೆ. ಬರಬೇಕಾದ್ರೆ ಬಂದರು. ಸೊ ನಾನು ಹೆಲ್ಮೆಟ್ ಇಲ್ಲಿ ಇಟ್ಬಿಟ್ಟು ನೋಡ್ಕೊಂಡು ನಿಂತೀವಿ. ನನ್ನ ಫ್ರೆಂಡ್ಸ್ ಬರಲಿ ಅಂತ ಕಾಯ್ತಾ ಇನ್ನೂ ಬಂದಿಲ್ಲ ಅವ್ರು ಯಾರೂ. ಸೊ ಅಲ್ಟಿಮೇಟ್ ರೀಲ್ ಬರುತ್ತೆ. ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ದೀಕ್ಷಿತ್ ಬ್ಲಾಗ್ಸ್ ಅಂತ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಫಾಲೋ ಮಾಡ್ಕೊಳ್ಳಿ.
ಬರಲಿ, ಆ ರೀಲ್ನ ಶೂಟ್ ಮಾಡ್ತೀನಂತೆ. ನೋಡಿ ಅಲ್ಲಿ ನನ್ನ ಗಾಡಿ ನಿಲ್ಸಿದ್ವಲ್ಲ, ಎಲ್ಲ ಬಾಯ್ಸ್ ಫುಲ್ಲು ಫೋಟೋ ಶೂಟಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ. ಸೊ ನಮ್ಮದು ಒಳ್ಳೆ ಮಸ್ತ್ ಒಂದು ವೀಡಿಯೋ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಮಸ್ತ್ ವೀಡಿಯೋ ಇದೆ ಮಾತ್ರ, ನೋಡಿ ನೀವೇ ಸಕ್ಕತ್ತಾಗಿರುತ್ತೆ ಔಟ್ಪುಟ್ಟು. ಸೊ ಇಲ್ಲೆಲ್ಲ ನೋಡಿ ಅವ್ನು ಕ್ಯಾಮ್ರಾಮ್ಯಾನು ಹಿಂದೆ ನೋಡಿ ನೆಕ್ಸ್ಟ್ ಲೆವೆಲ್ ಸನ್ಸೆಟ್ ಆಗ್ತಾಯಿದೆ. ಅಲ್ಲಿ ಕೆಳಗಡೆ ರಿಫ್ಲೆಕ್ಟ್ ಆಗ್ತಾಯಿದೆ ವಾಟರ್ ಮೇಲೆ, ಸಕ್ಕತ್ತಾಗಿದೆ. ಸೊ ನೋಡಿ ಸಕ್ಕ ಜಾಗ, ಒಳ್ಳೆ ಗಾಡಿಗಾಗಲಿ ಇಲ್ಲ ಫೋಟೋಶೂಟ್ಸ್ಗಾಗಲಿ ಮಸ್ತ್ ಜಾಗ ಮಾತ್ರ. ಸೊ ಅಷ್ಟೇ, ನಾವು ಏನಾದ್ರು ಪಾತ್ರೆ ತಂದಿದ್ರೆ ಇಲ್ಲೇ ಬೆಂಕಿ ಹಿಂಗೆ ಹಾಕೊಂಡು ಕಾಫಿ ಕಾಯ್ಸ್ಕೊಂಡು ಕುಡಿಬೋದಿತ್ತು, ಬಟ್ ನಾವೇನೂ ತಂದಿಲ್ಲ. ಸೊ ಸುಮ್ಮನೆ ನೋಡ್ತೀವಿ, ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಹಂಗೆ ಆಂದಿ ಹೋಗ್ಬೇಕಾದ್ರೆ ತಿನ್ಕೊಂಡು ಕುಡ್ಕೊಂಡು ಹೋಗ್ತೀವಿ. ಆ ಕಡೆಯಿಂದ ನಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ವ್ಯೂ ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ನಮ್ಮ ಬಾಯ್ಸ್ ಎಲ್ಲ ನಡ್ಕೊಂಡು ಬರ್ತಾವ್ರೆ. ಗೈಸ್ ಹೊರಟ್ವಿ. ಇದು 6 ಗಂಟೆಗೆ ಕ್ಲೋಸು, ಆಚೆಯಿಂದ ಒಂದು ಟೈಮ್ ಆಯ್ತು ಬನ್ನಿ ಇದ್ದಾರೆ. ಸೊ 6 ಗಂಟೆ ಒಳಗಡೆ ಮಾರ್ನಿಂಗ್ ಬನ್ನಿ, ಸಕ್ಕತ್ತಾಗಿದೆ ಜಾಗ ಮಾತ್ರ. ಸನ್ಸೆಟ್ ಆಗ್ತಾಯಿದೆ. ಸ್ವಲ್ಪ ಟೈಮ್ ಲ್ಯಾಪ್ ಆನ್ ಮಾಡಿದೆ, ಬಟ್ ಫುಲ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಅದನ್ನೇ ಹಾಕಿರ್ತೀನಿ ನೋಡಿ. ನೋಡಿ ಅಲ್ಲಿ ಬಂದಿದ್ದಾರೆ. ಇವಾಗ ಹೊರಡಬೇಕು, ಹೆಲ್ಮೆಟ್ ತೊಗೊಂಡು ಇಲ್ಲಿಂದ ಹೊರಡೋದಷ್ಟೇ ಅಂತ. ಅಷ್ಟೇ, ಈಗ ಅವರೆಲ್ಲ ಬರ್ತಾಯಿದ್ದಾರೆ, ಹೊರಡ್ತೀವಿ. ಕುಟ್ಟಿ ಸೊ ಅಷ್ಟೇ, ಎಲ್ಲ ತೊಗೊಂಡು ಈಗ ಇಲ್ಲಿಂದ ಹೊರಡ್ತೀವಿ. ಸೊ ಬೆಳಗ್ಗೆ 6 ಗಂಟೆಗೆ ಬಂದು 10 ಗಂಟೆಗೆ ಹೋಗ್ಬಿಡಿ. ತಿರ್ಗಾ ಸಾಯಂಕಾಲ 6 ಗಂಟೆ ಮೇಲೆ ಯಾರಿಗೂ ಎಂಟ್ರಿ ಇಲ್ಲ, ಯಾರು ಬರೋಕ್ಕೆ ಹೋಗ್ಬಿಡಿ. ಸೊ ಬಂದ್ರೂ ಯಾರು ಗಲೀಜು ನೋಡಿ ತಂದಿದ್ದೆಲ್ಲ ವಾಪಸ್ ತೊಗೊಂಡು ಹೋಗಬೇಕು. ಸೊ ಜಾಗ ಫುಲ್ ಕ್ಲೀನ್ ಇದೆ, ಕ್ಲೀನಾಗಿ ನೋಡ್ಕೊಳ್ಳಿ. ಎಲ್ಲ ಇದೆಲ್ಲ ನಿಮ್ಮ ಜವಾಬ್ದಾರಿ, ನೇಚರ್ ನೋಡ್ಸೋದು ನಮ್ಮ ಜವಾಬ್ದಾರಿ ಗೈಸ್ ಅದಕ್ಕೆ. ಸೊ ಈಗ ಅಲ್ಲಿಂದ ಎಲ್ಲ ಹೊರಡ್ತೀವಿ ಅಷ್ಟೇ ಗೈಸ್. ನೋಡ್ಕೊಳ್ಳಿ, ಲಾಸ್ಟ್ ಒಂದ್ಸತಿ ಸನ್ಸೆಟ್ ಆಗ್ತಾಯಿದೆ ನೋಡಿ. ಇಲ್ಲಿ ಏನು ಸಕ್ಕತ್ತಾಗಿ ಕಾಣಿಸ್ತಾಯಿದೆ, ಸನ್ಸೆಟ್ ಆಗ್ತಾಯಿದೆ. ಸೊ ಇಲ್ಲಿಂದ ಈಗ ಎಲ್ಲ ಬಾಯ್ಸ್ ಬರ್ತಾಯಿದ್ದಾರೆ ನೋಡಿ, ಬರ್ತಾಯಿದ್ದಾರೆ. ಸೊ ಇಲ್ಲಿಂದ ಡೈರೆಕ್ಟ್ ಹೊಡ್ತೀವಿ. ನೆಕ್ಸ್ಟ್ ತಿನ್ನಕ್ಕೆ ಕುಡಿಯೋಕೆ ನಾನು ನೆನ್ಸು ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫೋನ್ ಬೇರೆ ಚಾರ್ಜ್ ಇಲ್ಲ, ಸ್ವಿಚ್ ಆಫ್ ಆಗುತ್ತೆ, ಫೋನಿಗೆ ಚಾರ್ಜ್ ಹಾಕೊಬೇಕು. ಸೊ ಇಲ್ಲಿಂದ ಹೊಡ್ತಾ ಇದೀವಿ ಗೈಸ್. ಬರಂಗಿದೆ ಎಲ್ಲರೂ ಬರಂಗಿದ್ರೆ ಬೆಳಗ್ಗೆ 6 ಗಂಟೆ ಮೇಲೆ ಸಾಯಂಕಾಲ 6 ಗಂಟೆ ಒಳಗಡೆ ಹೋಗ್ಬಿಡ್ಬೇಕು. ಬಂದರೆ ಬೆಳಗ್ಗೆ 6 ಗಂಟೆ ಒಳಗಡೆ ಬರಬೇಕು. ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಗಾಡಿ ನಿಲ್ಲಿಸ್ಬಿಟ್ಟು ಕ್ರೀಮನ್ನು ಜ್ಯೂಸ್ ಕ್ರೀಮನ್ನೆಲ್ಲ ತಿನ್ಕೊಂಡು ಕುಡಿತಾ ಇದ್ದೀವಿ. ನಾವೇ ನೋಡಿ ಕೇಶರವನೇ ಕೊಡಿಸಿರೋದು, ನೋಡ್ಕೊಳ್ಳಿ. ಸೊ ಕೊಡ್ಬಿಟ್ಟು ಡೈರೆಕ್ಟ್ ಮನೆಗೆ, ಇನ್ನೇನಿಲ್ಲ ಪ್ಲ್ಯಾನು. ಅಲ್ಲೋ ಒಂದು ಕಡೆ ನೆಕ್ಸ್ಟ್ ಡೈರೆಕ್ಟ್ ಮನೆ ಹತ್ರ ಸ್ಟಾಪ್ ಹಾಕೋದು. ಸೊ ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟು ಆ್ಯಕ್ಷನ್ ಮಾಡಿ. ಇವಾಗ ಆ್ಯಕ್ಷನ್ ಮಾಡ್ತದೆ ಈ ಕಡೆ ಕ್ಯಾಮ್ರಾ ತಿರುಗಿಸ್ದಾಗ, ಅದಕ್ಕೆ ಇಲ್ಲಿಂದ ಡೈರೆಕ್ಟ್ ಮನೆ ಹೋಗ್ತೀವಿ ಅಷ್ಟೇ. ಎಲ್ಲೂ ನಿಲ್ಲಿಸ್ತೀವಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಮನೆಗೆ ಹೋಗೋದೇನೆ ಒಟ್ಟಿನಲ್ಲಿ. ಅಪ್ಪ A few minutes later. ಇವಾಗ ಗಾಡಿ ತೊಗೊಂಡ್ಬಂದು ನಿಲ್ಸಿದ್ದೀವಿ. ಸೊ ಅಲ್ಲಿಂದ ಬಂದಾಯಿತು, ಫುಲ್ ಟಯರ್ಡ್ ಆಗಿಬಿಟ್ಟೈತೆ. ಅಲ್ಲಿ ಜ್ಯೂಸ್ ಕುಡಿದ್ರೆ ಸೈಡ್, ಅಲ್ಲಿಂದ ಡೈರೆಕ್ಟ್ ಜ್ಯೂಸ್ ಕುಡಿದ ಮೇಲೆ ಡೈರೆಕ್ಟ್ ಅಲ್ಲಿಂದ ಇಲ್ಲಿಗೆ ಒಂದು ಸ್ಟಾಪ್ ಹಾಕಿರೋದು. ಸೊ ಟ್ರಾಫಿಕ್ ಜಾಮ್ ಇದ್ದೀವಿ ಆಮೇಲೆ. ಸೊ ಅಲ್ಲಿಂದ ಬಂದು ಸ್ಟಾಪ್ ಹಾಕಿ, ಸೊ ನೋಡಿ ಎಲ್ಲ ನಿಂತ್ಕೊಂಡಿದ್ದಾರೆ. ಅವರಿಬ್ಬರು ಕಿರಣ್ ಮತ್ತು ವಿಕಾಸ್ ಅಲ್ಲೇ ಬರ್ತೀನಿ ಹೋಗಿರಿ ಮುಂದೆ ಅಂತಂದರು. ಸೊ ನಾವು ಬಂದ್ಬಿಟ್ವಿ ಮುಂದೆ. ಸೊ ಅಷ್ಟೇ, ಇಲ್ಲಿಗೆ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ ಪ್ಲೇಸ್ಗೆ ಯಾರು ಹೋದರೆ ಹೋಗಿ, ಮಾರ್ನಿಂಗ್ 6 ಹೋಗ್ಬೋದು. ಆ್ಯಂಡ್ ಈವ್ನಿಂಗ್ 6 ಒಳಗಡೆ ವಾಪಸ್ ಬಂದ್ಬಿಡಿ. 6 ಮೇಲೆ ಇರೋಂಗಿಲ್ಲ ಆ ಜಾಗದಲ್ಲಿ. ಸೊ ಅಲ್ಲಿದ್ದಾದ್ರೆ ವಾಪಸ್ ಅವರೇ ಬಂದು ಕಳಿಸ್ತಾರೆ, ಆ ಥರ ಎಲ್ಲ ಇದೆ. ಆ್ಯಂಡ್ ಜಾಸ್ತಿ ರಿಟರ್ನ್ ಮಾಡೋಕೆ ಹೋಗ್ಬಿಡಿ, ಜಾಸ್ತಿ ಎಲ್ಲ ರಿಟರ್ನ್ ಮಾಡೋಕೆ ಹೋಗ್ಬಿಡಿ ಜಾಗನ. ಸೊ ತೊಗೊಂಡೋದ್ರೆ ವಾಪಸ್ ತಿನ್ಬಿಟ್ಟು ವಾಪಸ್ ತೊಗೊಬನ್ನಿ ಅಷ್ಟೇ. ಸೊ ಈ ವ್ಲಾಗ್ನ ಎಂಟಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಬಾಯ್.